ರಾತ್ರಿ ಡ್ಯೂಟಿ ನೈಟ್ ಎಲ್ಲ ಕೆಲಸ ಮಾಡಿದಾನೆ, ಅದಕ್ಕೆ ಸ್ವಲ್ಪ ತೂಗಿಸ್ತಾನೆ. ಸೊಳ್ಳೆ ಕಡಿತಿರುವ ಅಂದೆ ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮನೆ ಬರ ನಾಯಿ ಬೇರೆ ಮಗಳ ಬಂದಿಗೈತಿ. ನಾಯಿ ಬೇರೆ ಮಗಳಂದೆ. ಓ ಇನ್ನೇನ್ ಮಾಡ್ತಾನೆ ತಾಯಿನ ಗೂಡ್ರಕ್ ಬಂದಿದ್ದೆ ಮಗಳ ಮನೆಗೆ ಅಂತ ನಮ್ನ ಎಷ್ಟು ಕೊಡೋರು ಹೋಗಲ್ಲ. ಗುಡ್ ಮಾರ್ನಿಂಗ್. ಅಯೋಧ್ಯ ಕಡೆ ನಮ್ಮ ಪ್ರಯಾಣ, ಬರೀ ಕಂಟಿನ್ಯೂ ಮಾಡೋಣ. ನಾನು ಓಡಿಸೋದ ಆವ್ರೇಜ್ 80 to 90. ಸಮ್ಟೈಮ್ಸ್ ಅಷ್ಟೇ ರೋಡ್ ಫುಲ್ ನೋಡಿ ಇಷ್ಟು ಫುಲ್ ಫ್ರೀ ಐತಿ. 100 to 120 ಹೋಗ್ಬೋದು, ಹೋಗಕ್ ಮನ್ಸಾಗಂಗಿಲ್ಲ. ಈ ವೆದರ್ ಹಂಗೈತಿ. ಟೋಟಲ್ 2000 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು. ಅಯೋಧ್ಯೆಗೆ 110 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಅದೀವಿ. ಅಂದಿವೆ ಅಯೋಧ್ಯ. ಗಾಡಿ ಸಖತ್ ಗಲೀಜಾಗೈತಿ ನೋಡ್ರಿ, ಧೂಳು ಬೋರ್ ಐತಿ. ಸೊ ಗಾಡಿ ವಾಶ್ ಮಾಡ್ಕೊಂಡು ಟಿಫನ್ ಮಾಡಿ ಅಯೋಧ್ಯೆ ಕಡೆ ಪ್ರಯಾಣ ಬೆಳೆಸ್ಬೇಕಂತೇಳಿ ಸ್ಟಾಪ್ ಮಾಡಿದ್ವಿ. ಬರ್ತಾ ಇಲ್ಲ ಹೈವೇ ರೋಡ್. ಸೊ ನಮ್ಗೆ ಅಲ್ಲೆಲ್ಲೂ ನಿಲ್ಸೋಕ್ಕೆ ಜಾಗ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ನಿಲ್ಸಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಕ್ಲೀನ್ ಐತಿ. ಆಮೇಲೆ ಈಗ ಇನ್ನೊಮ್ಮೆ ಜಳಕ ಮಾಡಿಸ್ಬೇಕು. ಇನ್ನೊಂದು 2 ದಿನ ಬಿಟ್ರೆ ಮತ್ತೆ ಒಳ್ಳೆ ಬೇಬಿ ಜಾನ್ಸನ್ ಪೌಡ್ರ್ ಹಾಕೊಳ್ತದ. ನಮ್ಮ ಹುಡುಗ ಈಗ ಎದ್ದ ನೋಡ್ರಿ, ಅವ ಸ್ವಲ್ಪ ಮಕ್ಕೊಂಡಿದ್ದ, ಈಗ ಎದ್ದಾನ. ಇವತ್ತು ಹಾಲಿಗೆ ತಿಕ್ಕಿ ಏನಾರು ನಾಷ್ಟ ಮಾಡಿದ್ರೆ ಅಂತಿಂದ ಮತ್ತೆ ಹೊಳ್ಳಿ ಮಕ್ಕೊಂಡ್ಬಿಡ್ತಾನವ. ಕೂತ್ಕೊಳ್ರಿ ನೀನ್ ಅದೇ ನನ್ನ ತಂದಿ ನಮ್ ಕಷ್ಟ ನಮಗ್ ಗೊತ್ತು. ದೇವ್ರು ಕಾಪಾಡ್ತಾನೆ, ಹೊರಗೆ ಹೋಗ್ತೀವಿ ಅದನ್ನ ಕಟ್ಕೊಂಡು ನನಗೆ ಏನೋ ಕೊಟ್ಟು ಬಿಟ್ರೆ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಟು ಬಿಟ್ರೆ ನಂಗೆ ಮಾತಾಡ್ತೀವಿ. 2 ಟೋಲ್ ಜಂಪ್ ಆಗ್ಯಾವ ನೋಡಪ್ಪ, ಬರ್ಕೋ ಲೆಕ್ಕ. 2 ಟೋಲ್, ಒಂದು 125, ಒಂದು 115. ನೆನ್ಪಿಟ್ಕೊಂಡ್ ಬರೀ ಲೆಕ್ಕ. ನನ್ನ ಗಾಡಿ ಎಲ್ಲೂ ಬೋರ್ ಬರ್ತಾ ಇಲ್ಲ ಓಡ್ಸಕ್ಕ. ಇನ್ನ ಒಂದು 10,000 ಕಿಲೋಮೀಟರ್ ಇದ್ರೂ ಹೋಗ್ಬೋದು ಅನ್ಸುತ್ತೆ ಟೂರ್. ಅಯೋಧ್ಯ ಇಲ್ಲಿಂದ ಇನ್ನ ಒಂದು 65ರಿಂದ 70 ಕಿಲೋಮೀಟರ್ ಐತೆ ಅಷ್ಟೇ. ಸೊ ಅಲ್ಲಿ ಹೈವೇ ರೋಡ್ ಏನೋ ಪ್ರಾಬ್ಲಮ್ ಆಗಿರೋದಕ್ಕೆ ಒಳಗಾಸಿ ಬಿಡತ್ತಾರ ವಿಲೇಜ್ ಮೇಲೆ. ಟಿಫನ್ ರೆಡಿ ಮಾಡಿ ತಿಂದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಹಿಂಗೈತಲ್ಲ ಇದು ಗಾಡಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡ್ರಿ ಹೆಂಗ್ ಮಾಡ್ತೀವಿ ಅಂತ. ನೋಡ್ರಿ ಒಳಗೆ ಹಿಂಗೈತಲ್ಲ. ನಮ್ಮ ಹುಡುಗ ಅಡ್ಗೆ ಮಾಡಕ್ ಸಂತಿ ತಂದ ನೋಡ್ರಿ, ಏನೇನು ತಂದಾನ ಅಂತ ಹೇಳಿ. ತಾನೊಬ್ಬನ ಹೋಗಿದ್ದ. ಇದು ಈ ಏರಿಯಾ ಸ್ಪೆಷಲ್. ಇಲ್ಲಿ ಎಲ್ಲರೂ ಬರೇ ಬಟಾಣಿ ಕಾಳು ತಿಂತಾರೆ, ಅದಕ್ಕೆ ಬಟಾಣಿ ಕಾಳು ತಂದಾನ. ಆಮೇಲೆ ಮೊಸರು ತಂದ ನೋಡ್ರಿ. ಇಲ್ಲಿ ನಂದಿನಿ ಸಿಗಲ್ಲ. ಇದು ಯಾವ್ದಿದೆ? ಮಿಲ್ಕ್ ಫೋರ್ಟ್ ಅಂತ. ಮಿಲ್ಕ್ ಫೋರ್ಟ್ ಅಂತ ಏನೈತಿದೆ. ಶೇಂಗಾ ನೋಡ್ರಿ ಎಷ್ಟಕ್ಕೊಂದು ಒಂದು ಚೀಲ, ದೊಡ್ಡ ಚೀಲ ತಂದಾನ, ಒಂದು ಕ್ವಿಂಟಲ್ ಚೀಲ. ಈಗ ಯಾವ ಬ್ಯಾಳೆ ತಂದಾನ, ಬ್ಯಾಳೆ. ಇದು ಕೊತ್ತಂಬರಿ, ಮೆಣಸಿನ್ಕಾಯಿ ಐತೆ ಕಣೋ. ಚೇಂಜ್ ಇಲ್ಲ ಅಂತ ಆಗ್ತಾವ. ಎಷ್ಟು ಐತೆಲ್ಲ? 98 ಅಲ್ಲ 88. ಜಾಸ್ತಿ ಈರುಳ್ಳಿ ಅಷ್ಟೊಂದು ಬೇಕಾಗಿರಲಿಲ್ಲ. ಈಗ ನಾವು ಇಡ್ತಾ ಇದೀವಿ ಒಂದು ಕುಕ್ಕರ್ ಒಲಿ ಮ್ಯಾಗ. ಒಲಿ ಆನ್ ಐತಿ. ಇದು ಆಯಿಲ್. ಇದೆಲ್ಲ ಚಾಕ್ಡ್ ವೆಜಿಟೇಬಲ್ಸ್. ಇದು ಇಂಪಾರ್ಟೆಂಟ್ ಉಪ್ಪಿಟ್ಟಿಗೆ. ಆಮೇಲೆ ಈ ಉಪ್ಪಿಟ್ಟಿನ ಜೋಡಿ ಇನ್ನೊಂದು ಸ್ಪೆಷಲ್ ತಂದ ನಮ್ಮ ಹುಡುಗ. ಏನು ಫ್ರೆಂಡ್ಸ್, ಇವನು ಆ್ಯಡ್ ಮಾಡ್ತೀವಿ ಉಪ್ಪಿಟ್ಟಿಗೆ. ಭಾರಿ ಟೇಸ್ಟ್ ಆಗುತ್ತಾ. ಇದು ಅಯೋಧ್ಯೆ ಟ್ರಿಪ್ನಾಗ ಇರೋಂಥ ರೆಸಿಪಿ ನೋಡ್ರಿ. ಎಣ್ಣೆ ಹಾಕೋಬೇಕ, ಒಳ್ಳೆ ಎಣ್ಣೆ, ಚಲೋ ಎಣ್ಣೆ ಬಳಸ್ರಿ, ಯಾವ ಲೋಕಲ್ ಬಳಸ್ಬೇಡ್ರಿ. ನಾವು ಸ್ವಲ್ಪ ಬ್ರ್ಯಾಂಡೆಡ್ ತಂದಿರ್ತೀವಿ. ಎಣ್ಣೆ ಹಿಂಗೆ ನೋಡ್ಬೇಕು, ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಬೀಳುತ್ತೆ ಅಂತೇಳಿ. ಸಾಕು, ಎಣ್ಣೆ ಭಾಳ ಹಾಕೋಬೇಡ್ರಿ. ಕೊಲೆಸ್ಟ್ರಾಲ್ ಮತ್ತು ಗುಮ್ತಂದ್ರೆ ಗಂಟು ಕಟ್ಟಬೇಕಾಗತ್ತ. ಐಟಮ್ಸ್ ಅದಾವ ಇಲ್ಲಿ. ದೀಸ್ ಆರ್ ಆಲ್ ಇಂಡಿಯನ್ ಸ್ಪೈಸಿ ಐಟಮ್. ಸಾಸಿವೆ ಮತ್ತು ಜೀರಿಗೆ ಫಸ್ಟ್ ನೋಡಿಗಿರಿ. ಕೆಟ್ಟ ಕೊಟ್ಟಿರ್ತಾರ. ಕಡ್ಲಿ ಬೀಜ ಚಟ ಅನ್ನೋದಿಲ್ಲ. ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕತ್ಲೇನ ಬೇರೆ ಏನೋ ಹಾಕ್ಬೇಡ್ರಿ. ಸ್ವಲ್ಪ ಅದು ಫ್ಲೇವರ್ ಬಿಡ್ಲಿ ಅಂತ ಫ್ಲೇವರ್. ಈಗ ಹಾಕೋರಿ ಆನಿಯನ್. ಇದೇನಂದ್ರೆ ಕುಕ್ಕರ್ನಾಗ ಸ್ವಲ್ಪ ಲಘು ಬೇಯ್ತಾವ ತರಕಾರಿ. ಪ್ರೆಷರ್ ಜಾಸ್ತಿ ತಗೊಳುತ್ತಿದೆ. ಹಸಿ ಶುಂಠಿ ನಮ್ಮ ಹುಡುಗ ಮಹಾರಾಷ್ಟ್ರದ ತಂದಿದ್ದಲ್ಲ ಇದು. ಮಹಾರಾಷ್ಟ್ರದ ತಂದಿದ್ದು UP-ದಾಗ ಹಾಕಕತ್ತೀವಿ ನೋಡ್ರಿ. ಮಹಾರಾಷ್ಟ್ರದ ಕಾಯಿಪಲ್ಲೆ ತರಕ ಹೋಗಿದ್ದ ಹುಡುಗ ಮಾರ್ಕೆಟ್ ಏರಿಯಾಕ ಹೋಗಿ ಅಲ್ಲಿ ತಂದಿದ್ದ. ಏನೇನ ಶುಂಠಿ ಹಾಕೊಳ್ಳೋದು ಮರಿಬೇಡ್ರಿ. ಈಗ ನೀವು ರವಾ ಎಲ್ಲೈತೆ ಅಂತ ಹುಡುಕ್ಯಾಡ್ರಿ. ಕ್ಯಾರೆಟ್, UP-ದು ಕೆಲವು ಇಂಗ್ರೀಡಿಯೆಂಟ್.
ಮಾಡ್ತಾ ಇದ್ದೀನಿ ಟೊಮೊಟೊ. ಅರಿಶಿನ ಆರೋಗ್ಯನ ಸುಸ್ಥಿರವಾಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ ಅರಿಶಿನ. ಸ್ವಲ್ಪ ಖಾರ ಪುಡಿ ಹಾಕೋರಿ, ಆ್ಯಕ್ಚುಲಿ ನಾಟ್ ರೆಕಮೆಂಡೆಡ್, ಬಟ್ ಟೊಮೊಟೊಗೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊತೀವಿ. ನಾವು ಯೂಸ್ ಮಾಡ್ತಾ ಇರೋದು ರಾಕ್ ಸಾಲ್ಟ್. ಬೆಂದಂಗೆ ನಾಟಕ ಮಾಡ್ತಿರ್ತಾವು, ನಂಬಕ್ ಹೋಗ್ಬಿಡ್ರಿ ಟೊಮೊಟೊ ನಾಟಕ. ಹೊಗೆ 50 ರೂಪಾಯಿ ಚಾರ್ಜ್ ಹೋಟೆಲ್. ನೆನ್ನೆ ದೋಸೆ ಹೆಂಗಿತ್ತು ಹೇಳಿ? ಕಚ್ಚಡ ನನ್ನ ಮಕ್ಕಳು. ಅದ್ರ ಬದಲು ಮಣ್ಣು ಕೊಟ್ಟಿದ್ದು ತಿನ್ಬಿಡ್ಬೋದಾಗಿತ್ತು. ಪೇಪರ್ ಅಲ್ಲ, ಅದು ನೀರಲ್ಲಿ ನೆನ್ಸಿರ್ತಾರಲ್ಲ ರೊಟ್ಟಿಗಳು, ಆ ತರ ಇತ್ತದು. ಹುಡುಗ ಉಪ್ಪಿಟ್ಟಾಗತ್ತಾನ, ಅದ್ರ ಜೋಡಿ ಇವತ್ತ, ಅದ್ರ ಜೋಡಿ ಸ್ನ್ಯಾಕ್ಸ್, ಉಪ್ಪಿಟ್ಟು ಜೋಡಿ. ಶುಂಠಿ ಚಾಯ್ ಮಾಡ್ತೇವೆ ಈಗ. ಇಲ್ಲಿ ಲೋಕಲ್ ಸಿಗುಟ್ಟಿ ನನ್ಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ, ಸೊ ಅದಕ್ಕೆ ಟೀ ಮಾಡ್ಕೊಂಡು ಥರ್ಮಾಸ್ ಹಾಕೊಂಡು ಸ್ಟೋರ್ ಮಾಡ್ಕೊತೀನಿ. ಥರ್ಮಾಸ್ 8 hour ಕೆಪಾಸಿಟಿ, ಸೊ 8 hours ಮತ್ತೆ ಖಾಲಿ ಮಾಡೋದು, ಇನ್ನೊಂದು ಸರಿ ಮಾಡಿ ಹಾಕೊಳ್ಳೋದು. ನಮ್ಮ ಹುಡುಗಂಗೆ ಗೊತ್ತಾಗತ್ತಿ ನೋಡ್ರಿ, ಗೊತ್ತಾಗತ್ತಿ. ಟೀ ಮಾಡ್ಕೊಳಕತ್ತೀವಿ. ಲೋಕಲಿಸ್ಟ್ ಅವರು ಟೂರಿಸ್ಟ್ ಸ್ಪಾಟ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಾರ. ಸ್ವಲ್ಪ ನಾವು ರೋಡ್ ಪಕ್ಕಕ್ಕೆ ಅದೀವಿ, ನಾಯ್ಸ್ ಭಾಳ ಬರತೈತೇನ, ಅಡ್ಜಸ್ಟ್ ಮಾಡ್ಕೊರಿ. ಈಗ ಇದ್ರೊಳಗೆ ಏನೇನೈತೆ ಗೊತ್ತಾ ಗ್ರೀಡಿಯಂಟ್ಸ್? ಇದು ಶುಂಠಿ ಜಜ್ಜಿರೋದು, ಮೆಣಸು, ಕರಿಮೆಣಸು, ಆಮೇಲೆ ಯಾಲಕ್ಕಿ ಇದೈತೆ ನೋಡ್ರಿ, ಯಾಲಕ್ಕಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು. ಸಕದಾಗೈತೆ. ಸೊ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಜಳಕ ಮಾಡ್ಬೇಕು ಅನ್ನಿಸ್ತು. ಆಮೇಲೆ ನಿನ್ನೆ ಸಂಜೆ ಮುಂದೆ ಮಾಡಿದ್ವಿ ಗಂಗಾ ನದಿ ಒಳಗ. ಸೊ ಗಾಡಿ ಒಂದು ವಾಶ್ ಮಾಡ್ಬೇಕಿತ್ತು, ಗಾಡಿ ವಾಶ್ ಮಾಡಿದ್ವಿ. ಜಳಕ ಮಾಡಿದ್ಮೇಲೆ ನಾಷ್ಟ ಮಾಡ್ಕೊಂಡು ತಿಂದು ಚಾ ಕುಡಿದ್ವಿ. ಮತ್ತು ಚಾ ಕುಡ್ದು ಅದನ್ನ ಪಾರ್ಸಲ್ ಕೂಡ ಇಟ್ಕೊಂಡಿವಿ ಇಲ್ಲಿ ಒಳಗೆ. ಅದು ನಮ್ಮ ಟಾಣಿಕ್ ಇದ್ದಂಗ, ಏನಾರ ಚಾ ಕುಡಿಬೇಕು ಅನ್ಸಂದ್ರೆ ಹಗಲೆಲ್ಲ ನಿಲ್ಸೋದು ಮಾಡೋದು ಆಗೋದಿಲ್ಲ ಅಂತೇಳಿ ಚಾ ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ. ಈಗ ನಮ್ಮ ಹುಡುಗ ಸತ್ಯಕ್ಕೆ ರೆಡಿ ಆಗ್ಯಾನ. ನಮ್ಮ ಹುಡುಗಂಗೆ ಈಗ ಭಾಳ ಅರ್ಜೆಂಟ್ ಐತಿ, ಯಾಕಂದ್ರೆ ಅವ ಒಳಗೋಗಿ ಈಗ ಮಕ್ಕೊಂಡ್ಬಿಡ್ಬೇಕು ಈಗ ಸದ್ಯ. ಲಾಸ್ಟ್ ಅಲ್ಲಿಗೆ ಹೋಗ್ತಾರಲ್ಲ. ಅಲ್ಲ ಸರ್, ನಿಮ್ಗೇನು ಅನ್ಸಲ್ವ? ಈಗ ಮಕ್ಕೊಂಡ್ನಂದ್ರ ಮತ್ ನಾವ್ ಗಾಡಿ ಹೊಡ್ಕೊಂತ ಹೋಗ್ಬೇಕು. ಅದಕ್ಕೆ ಅರ್ಜೆಂಟ್ ಮಾಡತ್ತ ನಾವ್ 10 ಕುಂದ್ರ ಮಟ್ಟ ಆಟ ಅರ್ಜೆಂಟ್ ಅವಂದ. ಆಮೇಲೆ ಆರಾಮ್ ಸೇರಿ ಮಕ್ಕೊಂಡ್ಬಿಡ್ತಾನವ. ಇಷ್ಟೈತಿ. ಆಮೇಲೆ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಇಟ್ ಈಸ್. ನಮ್ಮ ಲೈಫ್ನಾಗ ಫಸ್ಟ್ ಟೈಮ್ ಈ ತರ ಒಂದು ಔಟ್ಡೋರ್ನಾಗ ಸ್ನಾನ ಮಾಡಿದ್ದೆ. ಸೊ ಚೆನ್ನಾಗೈತಿ. ಆಮೇಲೆ ಕೆಲವಷ್ಟು ವಿಲೇಜ್ ಪೀಪಲ್ಸ್ ಬಂದು ನಿಮ್ಗೆ ಏನಾರು ಹೆಲ್ಪ್ ಬೇಕಾ ಅಂತಂದ್ರೆ, ಸೊ ನಮ್ಗೇನು ಹೆಲ್ಪ್ ಬೇಕಾಗಿರಲಿಲ್ಲ, ಬಟ್ ಚೆನ್ನಾಗಿ ಮಾತಾಡ್ಸಿ ಕಳಿಸಿದ್ರು. ಆಮೇಲೆ ಟೀ ಬೇಕಾ ಅಂದರು, ಬೇಡ ಅಂತ ಹೇಳಿದ್ವಿ. ನಾವೇ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡು ತಿಂದು ಈಗ ಹೊಂಟೀವಿ. ಅಯೋಧ್ಯೆದಾಗ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ಬಿ ವಿತ್ ಅಸ್. ಮತ್ತು ನಮ್ಮ ಚಾನಲ್ ನೋಡ್ತಾ ಇರಿ, ನಮ್ಮ ಚಾನಲ್ನಾಗ ಇರಿ. ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗ್ತಾ ಇರ್ತೀವಿ, ನಿಮಗೂ ತೋರಿಸ್ತಾ ಇರ್ತೀವಿ. ಸಾಧ್ಯ ಆದ್ರೆ ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಬರ್ರಿ. ಬಟ್ ಮೈ ಸಜೆಷನ್ ಇಸ್ ದ್ಯಾಟ್ ಓನ್ ವೆಹಿಕಲ್ನೇ ಬರ್ರಿ. ನನ್ನ ಕಾರ್ನಾಗ ಈಗ 2000 ಕಿಲೋಮೀಟ್ರ್ ಟ್ರಾವೆಲ್ ಮಾಡೀನಿ. ಒಂದು ಚೂರು ಸ್ಟ್ರೈನ್ ಆಗಿಲ್ಲ, ಒಂದು ಚೂರು ಬೋರ್ ಆಗಿಲ್ಲ ಜರ್ನಿ. ಸೊ ಈಗ ಸ್ಟಿಲ್ ಇನ್ನೂ ಒಂದು 5000 ಕಿಲೋಮೀಟ್ರ್ ಹೋಗೋಣ ಅಂದ್ರೆ ಹೋಗಕ್ಕೆ ರೆಡಿ ಇದ್ದೀನಿ. ಕೆಂಪ ಬರ್ತೀಯನ? ಬಂದು ಮಕ್ಕೊಂತೇನೋ ಒಳಗೆ ನೋಡ್ರಿ. ನಮ್ಮ ಕಾರ್ ತೋರಿಸ್ತೀನಿ ನಿಮ್ಗೆ. 5 star ಹೋಟೆಲ್ ಇದ್ದಂಗೆ ಐತೆ ನಮ್ಗೆ. ಸೊ ಇದ್ರೊಳಗೆ ಜಸ್ಟ್ ಬರೀ ಟ್ರಾವೆಲ್ ಅಷ್ಟೇ ಅಲ್ಲ, ಇದು ಒಂದು ಭಾವನಾತ್ಮಕ ಸಂಬಂಧ ಇದ್ದಂಗೆ ನಮ್ಗೆ. ನೋಡ್ರಿ, ನಮ್ದು ಈಗೆಲ್ಲ ಸ್ನಾನ ಆದ್ಮೇಲೆ ಈ ತರ ಸೆಟ್ಟಿಂಗ್ ಆಗ್ಬಿಟ್ಟೈತಿ. ಈ ಸತೆ ಏನೋ ಒಂದು ಭಾವನಾತ್ಮಕವಾಗಿ ನಾವು 3 ಜನ ಬಂದಿವೇನೋ ಅನ್ಸಾತತಿ. ನಾನೇ ಗಾಡಿ ಹೊಡ್ತೀನಿ ನೋಡ್ರಿ. ನಿಮ್ಗೆ ರೋಡ್ನಾಗ ಎಲ್ಲಾರು ಕಂಡ್ರೆ ಹಾಯ್ ಮಾಡ್ರಿ, ನಿಂದಿಸ್ತೀವಿ. ನಿಮ್ದು ಏನಾರ ಒಪಿನಿಯನ್ ಇದ್ರೆ ನಮ್ಮ ಚಾನಲ್ ಬಗ್ಗೆ ಹೇಳ್ಬೋದು. ಹಿಂಗೈತೆ ನೋಡ್ರಿ ನಮ್ಮ ಗಾಡಿ. ಇದೇ ಗಾಡಿ ಒಳಗೆ ನಾವು 2060 ಕಿಲೋಮೀಟ್ರ್ ಆಗೈತಿ ಈಗ ಟೋಟಲ್ ರನ್ ಮಾಡೀವಿ.
ನಾವು ರಿಟರ್ನ್ ಬೆಂಗ್ಳೂರಿಗೆ ಹೋಗುತ್ತೆ ಒಂದು 4,000 ಕಿಲೋಮೀಟ್ರ್ ಆಗ್ತಾವೆ. ಬಟ್ ಮತ್ತೆ ನೇಪಾಳಕ್ಕೆ ಹೋಗ್ಬೇಕಂತ ಮಾಡೀವಿ. ನೋಡೋಣ, ಇನ್ ಕೇಸ್ ಹೋಗಂಗಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಯೋಧ್ಯೆಗೆ ಹೋಗೋಕೆ ಪೊಲೀಸ್ ಬೇರೆ ರೂಟ್ನಾಗ ಕಳಿಸಿದ್ರು. ಎಲ್ಲರೂ ಇಲ್ಲೇ ಕಳ್ಸತ್ತಾರೆ ಟೂರಿಸ್ಟರ್ಸ್ನ. ನೋಡ್ರಿ, ಅದು ಉತ್ತರಾಖಂಡ್ ಗಾಡಿನೂ ಇಲ್ಲೇ ಹೊಂಟೈತಿ. ಸೊ ಫುಲ್ ಮಡ್ ರೋಡ್ ಇದೆ. ಒಂಥರ ತೊಟ್ಲೇ ಹಾಕಿ ತೂದಂಗೆ ಮಾಡತೈತಿ ನಮ್ಮ ಗಾಡಿ ನಮ್ಗೆ. ಧನ್ಯರಾದೆವು ಪ್ರಭುವೇ ಶ್ರೀರಾಮ್, ನಿನ್ನ ಜನ್ಮಸ್ಥಳ. ಎಸ್, ಜನ್ಮಸ್ಥಳದ ಹೆಸರು ನಮಗಿಲ್ಲಿ ಕಾಣಿಸ್ತು. ಸ್ವತಃ ನೀನೇ ಪ್ರತ್ಯಕ್ಷ ಆದಂಗಿತ್ತು. ನೀನು ಹುಡ್ಕೊಂಡು ನಾವು 2,100 ಕಿಲೋಮೀಟ್ರ್ ಬಂದೀವಿ. ನಮ್ಮ ಡ್ರೀಮ್ ಆಗಿತ್ತು ನಿನ್ನ ಮೀಟ್ ಆಗ್ಬೇಕನ್ನೋದು, ನಿನ್ನ ಸ್ಥಾನ ನೋಡ್ಬೇಕನ್ನೋದು. ಸೊ ಮೋದಿಯವ್ರು ಯಾವಾಗ ಅದನ್ನು ಓಪನ್ ಮಾಡಿದ್ರೋ ಅವತ್ತೇ ನೋಡಕ್ಕೆ ಬರ್ಬೇಕಂತ ಭಾಳ ಆಸೆ ಇತ್ತು. ಸೊ ಬರೋಕ್ಕಾಗಿರ್ಲಿಲ್ಲ. ಇನ್ನು ಕೃಪಾ ಕಟಾಕ್ಷದಿಂದನೇ ಬರಾಕತ್ತೀವಿ. ನಮ್ಗೆ ಚಲೋ ಹೊತ್ನಾಗ ದರ್ಶನ ಮಾಡಿಸು. ನಿನ್ನ ರಾಮ ಮಂದಿರಕ್ಕೆ ನಮ್ಮನ್ನು ಅವಾಗ ಕರ್ಸ್ಕೊಂತ ಇರು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಶ್ರೀರಾಮ್, ದಯವಿಟ್ಟು ನೀನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ. ಇಲ್ಲೊಂದು ಅರ್ಟಿಗ ಹೊಂಟೈತೆ ನಮ್ಮ ಮುಂದೆ. ಪಾಸಿಂಗ್ ನೋಡ್ರಿ ಅದ್ರದ್ದು. ಡೆಹ್ರಾಡ್ಯೂನ್ ಇರ್ಬೇಕು. ಹುಡುಗ ಗೊತ್ತ ಅದೆಲ್ಲ ಅಂದ್ರೆ ಗೂಗಲ್ ಓಪನ್ ಮಾಡ್ಬಿಡ್ತಾನೆ ಟಕ್ ಅಂತೇಳಿ. ಯಾರು ನೋಡಿದ್ರು ಒಬ್ಬೊಬ್ಬ ಎಲ್ಲ ತಿಳ್ಕೊಳಲ್ಲ ಅನ್ಬೇಕು. ಆದ್ರೆ ಇವ ಇಲ್ಲಿ ಮಾಡೋ ಕೆಲಸ ಇಂಥದ್ದು. ಈ ರೂಟ್ನಾಗ UP MP ಇನ್ನೊಂದು ಯಾವುದು MH ಈ ಭಾಗದಿಂದ ಬರೇ ಸ್ಕಾರ್ಪಿಯೋ ಇಲ್ಲೊಂದು ನಿಂತೈತೆ ನೋಡಿ ಕಾಣ್ತಾವು. ಸ್ಕಾರ್ಪಿಯೋ ಬೊಲೆರೋ. ಸೊ ಇದು ಲುಕ್ ಹೆಂಗೈತಪ್ಪ ಅಂದ್ರ ಖತರ್ನಾಕ್ ಕಾಣ್ತಾವ ಈ ಭಾಗದೊಳಗೆ. ಎಕ್ಸ್ಪೆಷಲಿ ನಮ್ ಬೆಂಗಳೂರಿನ ಬರೀ ಫಾರ್ಚುನರ್ ಆಮೇಲೆ ಫೋರ್ಡ್ ಆಂಡಿವರ್ ಜಾಸ್ತಿ. ಸೊ ಇಲ್ಲಿ ಜನ ಒಂಥರ ಚಾಯ್ಸ್ ಸ್ಕಾರ್ಪಿಯೋ. ಈ ಭಾಗಕ್ಕೆ ಬಂದು ಸ್ಕಾರ್ಪಿಯೋ ನೋಡಿ ನಾನಂತೂ ಸ್ಕಾರ್ಪಿಯೋ ಫಿದಾ ಆಗ್ಬಿಟ್ಟಿನಿ. ಸೊ ನೆಕ್ಸ್ಟ್ ಪ್ಲಾನ್ ಮಾಡಿದ್ರೆ ಸ್ಕಾರ್ಪಿಯೋನ ತಗೋಬೇಕನ್ಸುತ್ತ. ಬೆಂಗಳೂರಿನಾಗ ಸ್ಕಾರ್ಪಿಯೋಗೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾ ಇಲ್ಲ ಜನ. ಇಲ್ಲಿ ಮಾತ್ರ ಅವು ಹೆಂಗ್ ಕಾಣ್ತಾವಂದ್ರ ಸೇಮ್ ಆಸ್ ಫೈಟರ್ ಜೆಟ್ ಗಂಡಂಗೆ ಕಾಣ್ತಾವು. ನನ್ನ ಕಣ್ಣಿಗೆ, ಬೇರೆ ಕಣ್ಣಿಗೆ ನನಗೆ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ ಏನೋ ಒಂಥರ ಡ್ರೀಮ್ ಇನ್ಸ್ಟಾಲ್ ಆಗುತ್ತೆ ತಲೆಯಾಗ. ಒಂಥರ ಸ್ಕಾರ್ಪಿಯೋ ಮತ್ತು ಬೊಲೆರೋದು ಅವು ಲುಕ್ಕೇ ಬೇರೆ, ಸ್ಪೀಡೇ ಬೇರೆ. ಎಲ್ಲರ ಸಿಗ್ನಲ್ನಾಗ ನಿಂತು ಅಥವಾ ನಾನು ಯಾವ್ದಾರ ಟ್ರಾಫಿಕ್ ಜಾಮ್ ಆದಾಗ ನಿಂತು ಮಿರರ್ ನೋಡಿದ್ದೆ ಅಂದ್ರೆ ಹಿಂದೆ ಫುಲ್ ಬೊಲೆರೋಗಳು ಇರ್ತಾವೆ, ಇಲ್ಲಿ ಸ್ಕಾರ್ಪಿಯೋಗಳು ಇರ್ತಾವೆ. ಸಚ್ ಎ ಬ್ಯೂಟಿಫುಲ್ ಲುಕ್ ಅವು ಮಾತ್ರ ಸ್ಕಾರ್ಪಿಯೋಗಳು. ಮತ್ತೆ ಇತ್ತ ರೋಡಿಗೆ ಮೊನ್ನೆ ಒಬ್ಬ ಡಿವೈಡರ್ ಹತ್ತಿ ಸಿಡಿಸ್ಬಿಟ್ಟ. ಬೇರೆ ಗಾಡಿಗಳು ಒದ್ದಾಡಿ ಹೋಗ್ಬಿಟ್ಟು ಡಿವೈಡರ್ ದಾಟಕ್ಕ. ಈಗಿನ ಅಡ್ವಾನ್ಸ್ಡ್ ಕಿಯಾ ಹತ್ತಕ್ಕೆ ಹೋಗಿ ಅದನ್ನ 15 ಮಂದಿ ಕೂಡಿ ದುಗಿಸಿ ಹತ್ತಿ ಕೆಳಗಿಳಿಸಿದ್ರು. ಅದು ಯಾರು ಸಪೋರ್ಟ್ ತಗೊಳ್ಳಾರ್ದ ಹತ್ತಿ ಇಳಿದ್ಬಿಡ್ತು. ಸೊ ಸೂಪರ್, ನನಗಂತೂ ಭಾರಿ ಇಷ್ಟ ಆಯ್ತು ಬೊಲೆರೋ ಮತ್ತು ಸ್ಕಾರ್ಪಿಯೋ ಈ ಭಾಗದಾಗಿನ. ಬೆಂಗಳೂರು ಬಂದಿನ ಮೈಂಡ್ ಚೇಂಜ್ ಆಗಬಾರ್ದು, ಬಟ್ ಸ್ಟಿಲ್ ಅದೇ ಇರ್ಬೇಕು. ಅದೇ ಇತ್ತಂದ್ರೆ ಮತ್ತೆ ನಾನು ಸ್ಕಾರ್ಪಿಯೋ ಅವ್ರ ಬೊಲೆರೋ ತಗೋಬೇಕಂತ ಪ್ಲಾನ್ ಮಾಡತ್ತೀನಿ. ನೋಡ್ರಿ, ಇಲ್ಲೊಂದು ಬಂತು ನೋಡಿ ಸ್ಕಾರ್ಪಿಯೋ. ಹೌದಾ, ನೀವೆಷ್ಟು ನೋಡ್ತೀರಿ ನೋಡ್ರಿ. ಖತರ್ನಾಕ್ ಫ್ಯಾಮಿಲಿ ಹೋಲ್ಡರ್ಸ್ ಎಲ್ಲ ಐಟಿಗೆ ಇಟ್ಟಾರ. ಅಲ್ಲೂ ನಿಂತೈತೆ ನೋಡ್ರಿ. ಒಂಥರ ಈ ಭಾಗದ ಫೈಟರ್ ಜೆಟ್ ಅವು, ರೆಫಲ್ ಇದ್ದಂಗೆ ಅವು. ಕಟ್ ಮಾಡ ಶ್ರೀರಾಮ ಜನ್ಮಭೂಮಿ ಅದೇ ಟೈಟಲ್ ಹಾಕ್ಸಿದಾರೆ ನೋಡಿ ಇಲ್ಲಿ. ನ್ಯಾಷನಲ್ ಹೈವೇ ಅವರು ಶ್ರೀರಾಮ ಜನ್ಮಭೂಮಿ ಇದೇ ಸ್ವರ್ಗ, ಶ್ರೀರಾಮ ಜನ್ಮಭೂಮಿ ಅಂತಾನೆ ಟೈಟಲ್ ಹಾಕ್ಸಿದಾರೆ ಅಲ್ಲಿ. ಸೊ ಥಿಂಕಿಂಗ್ ಲೆವೆಲ್ ಥಾಟ್ ಜಸ್ಟ್ ಅದು ಬಾಯಿ ಮಾತಲ್ಲಿ ಹೇಳೋ ವರ್ಡ್ನೇ ಒಂದು ಆಥರೈಸ್ಡ್ ಆಗಿ ಡಿಸ್ಪ್ಲೇ ಮಾಡಿದಾರೆ ಅಲ್ಲಿ. ಏನ್ ಬರ್ದಾರ ನೋಡ್ರಿ, ಓದ್ರಿ. ಅಯೋಧ್ಯ ಸಡನ್ ಆಗಿ ನೋಡ್ತಿದಂಗೆ ಗೊತ್ತಾಗಲ್ಲ ಅದೇನ್ ಬರ್ದಾರ ಅಂತ. ಸೊ ಒಂದು ಇಮ್ಯಾಜಿನೇಷನ್ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ನಿಮ್ ಬಾಯಿಂದ ಬಿಡುತ್ತೆ ಇದು ಅಯೋಧ್ಯ ಅಂತೇಳಿ. ಸೊ ಆ ತರ ಲೈನ್ ಆಗಿ ಬರ್ದಾರ. ಅಲ್ಲೊಂದು ಸೈನ್ ಬೋರ್ಡ್ ಬರ್ದಿದ್ರು, UP ಟೂರಿಸಂ ವೆಲ್ಕಮ್ ಟು ಅಯೋಧ್ಯ ಅಂತೇಳಿ. ಶ್ರೀರಾಮನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತೇಳಿ ಒಂದು ಆರ್ಕಿಟೆಕ್ಟ್ ಮಾಡಿದಾರೆ. ಸೂಪರ್ ಆಗೈತೆ ಅದು, ಪಿಲ್ಲರ್ ತರ. ಅದು ನೋಡಿದ್ರೆ ಮತ್ತೆ ಏನೇನೋ ಹಳೆ ಕಾಲಕ್ಕೆ ಹೋದ್ವೇನೋ ಅನ್ನೋ ಇಮ್ಯಾಜಿನೇಷನ್ ಬರ್ತೈತಿ. ಸಚ್ ಎ ಬ್ಯೂಟಿಫುಲ್. ನೋಡಿ, ರಾಮನ್ ಕೆತ್ತಿದಾರೆ. ವಾವ್, ಸೂಪರ್. ನೋಡಿದ್ದಾರೆ ಪಿಲ್ಲರ್. ಹಾಯ್, ವಿ ಆರ್ ಫೈನಲಿ ರೀಚ್ಡ್ ಅಯೋಧ್ಯ ರಾಮ್ ಮಂದಿರ್. ನಾನು ಇನ್ನು ನೋಡ್ರಿ ಇಲ್ಲಿ ರಾಮನ್ ಇಷ್ಟೇ
ಹೆಂಗ್ ಕಟ್ಟ್ಯಾರ ಸಚ್ ಸೂಪರ್ ಅಲ್ಲ. ಆಮೇಲೆ ಪಾರ್ಕಿಂಗ್ ಲಾಟ್ ಇದೆ, ಬಟ್ ಗಾಡಿಗಳನ್ನ ಇಲ್ಲಿ ಬಿಡ್ತಾ ಇಲ್ಲಲ್ಲ. ಗಾಡಿಗಳನ್ನ 2 ಕಿಲೋಮೀಟರ್ ಹಿಂದೆನೇ ಸ್ಟಾಪ್ ಮಾಡ್ತಾರ. ಸೊ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಐ ಥಿಂಕ್ ಯಾಕೆ ವಾಕ್ ಮಾಡಕ್ಕೆ ಇದು ಮಾಡ್ಯಾರ ಅಂದ್ರೆ ಇಲ್ಲಿ ಸ್ಟ್ರೀಟ್ ವೆಂಡರ್ಸ್ ರೋಡ್ ಸೈಡ್ ಏನು ಮಾರ್ತಿರ್ತಾರಲ್ಲ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೆಲ್ಪ್ ಆಗಲಿ, ಟೂರಿಸ್ಟರ್ಸ್ ಬೈ ದಿಸ್ ರೋಡ್ ವಾಕ್ ಬಂದಾಗ ಸೊ ಏನಾರು ಪರ್ಚೇಸ್ ಮಾಡಲಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗಲಿ, ಅವ್ರಿಗೊಂಚೂರು ಲಾಭ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ಯಾರ ಅಂತ ನನ್ನ ಥಾಟ್. ನೋಡ್ರಿ ಇದೇನು ಪಾರ್ಕಿಂಗ್ ಲಾಟ್ ಅದು ಯಾತ್ರಿ ನಿವಾಸ, ಅದ್ರ ಮೇಲೆ ಕೂಡ ರಾಮನದು ಡಿಸೈನ್ ಮಾಡಿದ್ದಾರೆ. ಒಂದು ರೂಟ್ ಬರೀ ಎಕ್ಸಿಟ್ ಆಗೋರ್ಗೆ, ಇದು ಎಂಟ್ರಿ ಆಗೋರ್ಗೆ. ಅದು ನೋಡ್ರಿ ಒಂದು ಹ್ಯಾಂಡ್ ಒಳಗೆ ಪಂಚ್ ಹಿಡ್ಕೊಂಡು ನಿಂತಂಗೆ ಐತಿ, ಪಂಚಿನ ಕೆಳಗೆ ಎಲೆಕ್ಟ್ರಿಕ್ ಲೈಟ್ ಐತಿ. ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲೊಂದು ನ್ಯೂಟ್ರಿಷನ್ ಫುಡ್ ಮೇಕ್ ಮಾಡ್ತಾ ಇದ್ದಾರೆ. ಎಲ್ಲ ಕಾಳುಗಳದಾವು, ಮೊಳಕೆ ಹೊಡೆದಿರೋ ಕಾಳು. ಇದು ಸ್ಪೆಷಲಿ ಮೆಂತೆ, ಇದು ಕಾಳು, ಲೆಮನ್ ಇದೆಲ್ಲ ಹಾಕಿ ಸಾಲಿಡ್ ಮಾಡಿಕೊಡ್ತಾರ. ಸೊ ಮಸ್ತ್ ಐತೆ. ಜಸ್ಟ್ 20 ರೂಪೀಸ್ ಅಷ್ಟೇ ಇದೆ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಬಂದು ರೀಚ್ ಆಗೀವಿ. ಸೊ ಅಲ್ಲಿ ಇನ್ನೂ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ. ಫ್ರಂಟ್ ಸೈಡಲ್ಲಿ ಓಪನ್ ಆಗಿದೆ. ಅದೊಂದು ಒಳ್ಳೆ ಗಳಿಗೆ ಒಳಗೆ ಓಪನ್ ಮಾಡಿ ಎಲ್ಲ ಸಾರ್ವಜನಿಕ ದರ್ಶನಕ್ಕೆ ಬಿಟ್ಟಾರ ಅದನ್ನು. ಶ್ರೀರಾಮನ ಸ್ಟ್ಯಾಚ್ಯೂ ಎಷ್ಟು ದಿನದ ಆಸೆ ಇತ್ತು ಅದನ್ನೆಲ್ಲ ಈಡೇರಿಸ್ಕೋಬೇಕು ಇವತ್ತು. ಕಣ್ತುಂಬ ನೋಡ್ಬಿಡ್ಬೇಕು ಅದನ್ನು, ಫುಲ್ ನಮ್ಮ ದೃಷ್ಟಿ ಅದ್ರ ಮೇಲೆ ಬೀಳ್ಬೇಕು. ಅದಕ್ಕೆ 1000 ಕಿಲೋಮೀಟರ್ ದೂರದಿಂದ ಬಂದೀವಿ. ಬರೀ ನೋಡೋಣ ಅಂತ ಹೆಂಗೈತೆ. ಇಲ್ಲೇ ನಿಮಗೊಂದು ಡಿಸೈನ್ ಇರೋ ಲೈಟ್ ತೋರಿಸ್ತೀನಿ, ಅದೇನು ಇಂಡಿಕೇಟ್ ಮಾಡುತ್ತಾ ಅನ್ನೋದನ್ನ ನೀವೇ ಹೇಳ್ರಿ. ಸೊ ಅದು ಫುಲ್ ರಾ ಲುಕ್ನಾಗ ಐತಿ, ನೋಡ್ರಿ ಅದು ಹೆಂಗೈತೆ ಅಂತೇಳಿ. ಬಿಲ್ಲು ಬಾಣ ಬಿಡಕ್ಕೆ ರೆಡಿಯಾಗಿ ಯಾರ್ದೋ ತಲೆ ತೊಗೊಂಬರಕ್ಕೆ ರೆಡಿಯಾಗಿ ನಿಂತಂಗೆ ಕಾಣತೈತೆ ನನಗೂ ಮಾತ್ರ, ನನ್ನ ದೃಷ್ಟಿ ಒಳಗೆ. ಸೊ ವಾಟ್ ಈಸ್ ಯುವರ್ ಇಮ್ಯಾಜಿನೇಷನ್? ಯು ಥಿಂಕ್ ಇಟ್ ಆ್ಯಂಡ್ ಸಿ ದಿಸ್ ಹೌ ಇಟ್ಸ್ ಲುಕ್. ಆ್ಯಕ್ಚುಲಿ ಆ ಡಿಸೈನ್ ನಂಗೆ ತುಂಬ ಇಷ್ಟ ಆಯ್ತು. ಆ ಡಿಸೈನ್ ಸೂಪರ್ ಆಗೈತೆ. ನಿಮ್ಗೊಂದು ಸಲೂನ್ ತೋರಿಸ್ತೀನಿ, ಅದು ವರ್ಲ್ಡಲ್ಲೇ ಟಾಪ್ ಕಾಸ್ಟ್ಲಿಯಸ್ಟ್ ಸಲೂನ್ ಅಂತೇಳಿ ಇವ ಹೇಳತ್ತಾನ. ಸೊ ಅದನ್ನ ನೋಡ್ರಿ. ಬಟ್ ಐ ಥಿಂಕ್ ನೀವು ಇದನ್ನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆದಾಗ ಫಸ್ಟ್ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಬಿಫೋರ್ ಇಲ್ಲೊಂದು ಆಂಜನೇಯನ ಟೆಂಪಲ್ ಐತಿ. ಸೊ ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ಹೋಗ್ಬೇಕಂತ ಹೇಳಿದ್ರೆ. ಪ್ರಭು ಶ್ರೀರಾಮನ್ ದರ್ಶನ ಮಾಡಕ್ಕಂತ ನಾವು ಬಂದಿದ್ವಿ. ಫಸ್ಟ್ ಇಲ್ಲಿ ಆಂಜನೇಯನ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿದ್ರು. ಸೊ ಇಲ್ಲಿರೋ ರಶ್ ನೋಡ್ರಿ ಯಾವ ನಮೂನಿ ಐತೆ ಅಂತೇಳಿ. ನಾವು ಈ ರಶ್ನಾಗ ಹೋದ್ವಿ ಅಂದ್ರೆ ನಮಗೆ ದರ್ಶನ ರಾತ್ರಿ 12-1 ಗಂಟೆಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ನಮ್ಮನ್ನು ಕರ್ಸ್ಕೊಂಡಿರೋದು ಇವತ್ತು ಶ್ರೀರಾಮಚಂದ್ರ. ಸೊ ಫಸ್ಟ್ ನಾವು ಶ್ರೀರಾಮಚಂದ್ರನ ನೋಡಿ ಮತ್ತು ಇನ್ನೊಮ್ಮೆ ಸಾಧ್ಯ ಆದ್ರೆ ಆಂಜನೇಯನ ನೋಡ್ತೀವಿ. ಸೊ ಅದಕ್ಕೆ ನಾವು ಹೊರಗಡೆಯಿಂದನೇ ದೇವ್ರಿಗೆ ಕೈ ಮುಗಿದು ರಾಮ ಮಂದಿರದಂತೆ ಹೊಂಟ್ವಿ. ಬರ್ರಿ ನೋಡೋಣ ಅಂತ. ಬಹಳ ದಿನದ ಆಸೆ ಶ್ರೀರಾಮ ಜನ್ಮಭೂಮಿಯಲ್ಲಿರುವಂಥ ರಾಮ ಮಂದಿರ ನೋಡ್ಬೇಕಂತ. ಸೊ ಇವತ್ತು ಲೊಕೇಶನ್ ರೀಚ್ ಆಗೇವಿ. ಸ್ವಲ್ಪ ರಶ್ ಐತೆ ಅಷ್ಟೇ. ಅಲ್ಲಿ ಹಿಂದೊಂದು ಹನುಮಾನ್ ಮಂದಿರ ಐತಿ, ಹನುಮಾನ್ ಮಂದಿರ ಸಿಕ್ಕಾಪಟ್ಟೆ ರಶ್ ಐತಿ. ಸೊ ಹಾಗಾಗಿ ಫಸ್ಟ್ ನಾವು ಹನುಮಾನ್ ಮಂದಿರ ಹೊರಗಡೆನೆ ನಮಸ್ಕಾರ ಮಾಡಿ ರಾಮ ಮಂದಿರ ಎಂಟ್ರಿ ಆಗ್ಬೇಕಂತ ಬಂದ್ವಿ. ನಮ್ಗೆ ಇನ್ನೂ ಆರ್ಕಿಟೆಕ್ಟ್ ಕಾಣ್ತಾ ಇಲ್ಲ, ಬರೀ ಎಂಟ್ರೆನ್ಸ್ ಇದು. ದಿಸ್ ಇಸ್ ಸ್ಕ್ಯಾನಿಂಗ್ ಯೂನಿಟ್. ನಿಮ್ಮ ಬ್ಯಾಗ್ ಎಲ್ಲ ಇಲ್ಲಿ ಸ್ಕ್ಯಾನ್ ಆಗ್ತಾವ. ಎಷ್ಟೋ ಪೂರ್ವಜರ ಕನಸು, ಸುಮಾರು 2-3 ಜನರೇಷನ್ಗಿಂತ ಹಿಂದಿನ ಜನಗಳು ಕೂಡ ಇದು ಆಸೆ ಇತ್ತು, ಒಂದು ಶ್ರೀರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ. ಸೊ ಅದನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ತುಂಬಾ ಘರ್ಷಣೆಗಳಾದವು, ತುಂಬಾ ಸಂಘರ್ಷಗಳಾದವು, ತುಂಬಾ ದೊಡ್ಡ ಮಟ್ಟಿನ ಜಗಳಗಳಾದವು, ಏನೇನೋ ನಡೆದೋಯ್ತು. ಸೊ ನಡೆದೋಗಿ ಅದು ಮತ್ತೆ ಸ್ಟಾಪ್ ಆಗಿ ಹೋಗ್ಬಿಟ್ಟಿತ್ತು. ಯಾವ ಇಂಡಿಯನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತೈತಿ ಅಂತೇಳಿ. ಸೊ ಅದನ್ನ ಶ್ರೀ ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿದ್ರು. ಏನಪ್ಪಾ ಅಂತಂದ್ರೆ
ಕೋರ್ಟಲ್ಲಿ ಕೂಡ ಈ ವ್ಯಾಜ್ಯ ಪರಿಹರಿಸೋಕ್ಕಾಗ್ದಂಗೆ ಸುಮಾರು ವರ್ಷಗಳ ಕಾಲ ಅದು ಹಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಸೊ ಕೋರ್ಟಲ್ಲಿ ಕ್ಲಿಯರೆನ್ಸ್ ತೊಗೊಂಬಂದು ಶ್ರೀರಾಮ ಮಂದಿರ ಓಪನ್ ಮಾಡೋಕ್ಕೆ ಸ್ಟ್ರಗಲ್ ಮಾಡಿ, ಸೊ ಅದನ್ನು ಯಾವುದೇ ವಿವಾದಗಳಿಲ್ದಂಗೆ, ಯಾವುದೇ ವಿವಾದಗಳಿಗೆ ಸಮಸ್ಯೆಗಳಿಗೆ ಸಿಲುಕಲಾರ್ದಂಗೆ ಶ್ರೀರಾಮ ಮಂದಿರ ಕಟ್ಟಿದ್ದಾರೆ. ಸೊ ಕಟ್ಟಿ ತೋರಿಸಿದ್ದಾರೆ. ಈ ಭವ್ಯವಾದ ಮಂದಿರ ಆ್ಯಕ್ಚುಲಿ ನಮ್ಮ ಭಾರತ ದೇಶದಾಗ ನಿರ್ಮಾಣ ಆಗಬೇಕಾಗಿತ್ತು. ಪ್ರತಿ ಹಿಂದೂ ನಾಗರಿಕನ, ಪ್ರತಿಯೊಬ್ಬ ಭಾರತೀಯನ ಕನಸಿದು ಶ್ರೀರಾಮ ಮಂದಿರ. ಸೊ ಟುಡೇ ಇದು ಓಪನ್ ಆಗಿ ಜನಗಳ ದರ್ಶನಕ್ಕೆ ಸಿದ್ಧ ಆಗೈತಿ. ಇದನ್ನ ಕಣ್ ತುಂಬ್ಕೊಳಕ್ಕೆ ಅಂತಂದು ಸಾವಿರಾರು ಕಿಲೋಮೀಟರಿಂದ ಬಂದೇವಿ. ಸೊ ಇವತ್ತು ನಮ್ಗೆ ಖುಷಿ ಆಯ್ತು. ನಮ್ಮ ಟ್ರಿಪ್ ಶ್ರೀರಾಮ ಮಂದಿರದಿಂದ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ನಾನು ಈ ಮಂದಿರಕ್ಕೆ ಇಷ್ಟಕ್ಕೆ ಅಲ್ಲ, ನಾನು ಮತ್ತೆ ಬರ್ತಾನೆ ಇರ್ತೀನಿ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೆ, ಇವತ್ತು ಖುಷಿ ಆಯ್ತು ಈ ಮಂದಿರ ನೋಡಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಟಿಕೆಟ್ ಕಂಪ್ಲೀಟ್ ಆಗಿಲ್ಲ. ಒಂದು ಶುಭ ಗಳಿಗೆಯಲ್ಲಿ ಇದು ಓಪನ್ ಆಯ್ತು ಅಷ್ಟೇ. ಒಬ್ಬ ಭಾರತೀಯನ ಕನಸು ನನಸಾಗೈತಿ ಅಂತಾನೆ ಹೇಳ್ಬೋದು. ಈ ಭವ್ಯವಾದ ಮಂದಿರನ ತಲೆಯಾಗಿತ್ತು ಒಂದಲ್ಲ ಒಂದ್ ದಿವ್ಸ ಹೋಗ್ಬೇಕು, ನೋಡ್ಬೇಕು ಅನ್ನೋದು. ಸೊ ಅದು ಇಷ್ಟು ಬೇಗ ಕೂಡಿ ಬರ್ತೈತಿ ಅಂದ್ಕೊಂಡಿರ್ಲಿಲ್ಲ, ಬಂತು. ಸೊ ಐ ಆಮ್ ಫುಲ್ಲಿ ಹ್ಯಾಪಿ. ಮತ್ತೊಮ್ಮೆ ವಿಸಿಟ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ ಈ ಜಾಗಕ್ಕೆ. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡ್ಬೇಕು. ಇದೊಂದು ಐಕಾನ್ನ ಪ್ರತಿಯೊಬ್ಬರು ಮನ್ಯಾಗೂ ಇಟ್ಕೋಬೇಕಂತಂದು ಇಟ್ಕೋಬೇಕನ್ನೋದು ಒಂದು ನನ್ನ ಆಸೆ. ಸೊ ಇದು ಇನ್ವಾರ್ಮೆಂಟ್ ಅಷ್ಟೇ, ಸೇಮ್ ಈ UP ಇನ್ವಾರ್ಮೆಂಟ್ ಏನೈತಲ್ಲ, ವೆದರ್ ಸಮ್ಟೈಮ್ಸ್ ಕೋಲ್ಡ್, ಸಮ್ಟೈಮ್ಸ್ ಹಾಟ್. ಆಮೇಲೆ ಡಸ್ಟ್, ಲೈಕ್ ಸ್ವಲ್ಪ ಡಸ್ಟ್ ಥರ ಇಲ್ಲಿ ಮಣ್ಣು ಬರುತ್ತೆ, ಅದೇ ವೆದರ್ ಐತಿ ಇಲ್ಲಿನು. ಬಟ್ ಇದು ಕಂಪ್ಲೀಟ್ಲಿ ಇನ್ನೂ ಓಪನ್ ಆಗಿಲ್ಲ. ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಅಲ್ಲಿ ಒಂದು ದೇವಸ್ಥಾನ ಓಪನ್ ಆಗೈತೆ ಅಷ್ಟೇ. ಅದನ್ನು ನಾವು ನೋಡ್ಬೋದು. ನೋಡಿ ನಾವು ಎಕ್ಸಿಟ್ ಆಗಬೇಕಾಗತ್ತೆ. ಸೊ ಇದನ್ನ ಕಟ್ತಾ ಇದ್ದಾರೆ. ನನ್ನ ಹಿಂದೆ ಐತಲ್ಲ, ಅದಿನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಐತಿ. ಅದಿನ್ನೂ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ಅವಾಗ ಮತ್ತೊಮ್ಮೆ ಬರೋಣ ಅಂತ. ಅವಾಗ ನಿಮ್ಮ ವಸ್ತುಗಳನ್ನು ಲಾಕರ್ನಾಗ ಇಡಬೇಕಂದ್ರೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಹಿಂದೆ ಐತಲ್ಲ, ಇದೆಷ್ಟು ಲಾಕರ್ಸ್. ಸೊ ಅದೆಲ್ಲ ಫ್ರೀ ಸರ್ವಿಸ್, ನೀವು ಫ್ರೀಯಾಗಿ ಇಲ್ಲಿ ಇಡ್ಬೋದು, ಮತ್ತೆ ಬಂದು ಇಲ್ಲಿಂದ ರಿಸೀವ್ ಮಾಡ್ಕೋಬೋದು. ಆ್ಯಕ್ಚುಲಿ ಸ್ವಲ್ಪ ಡಿಸಪಾಯಿಂಟ್ ಏನಪ್ಪ ಅಂದ್ರೆ ಒಳಗೆ ಮೊಬೈಲ್ ಫೋನ್ ಬಿಡ್ತಾ ಇಲ್ಲ, ಮೊಬೈಲ್ ಫೋನ್ ನಾಟ್ ಅಲೌಡ್. ಸೊ ನಾವು ಅದನ್ನು ನೋಡ್ಕೊಂಡು ಬಂದ್ವಿ. ನೀವು ನಿಮ್ಮ ಫ್ಯಾಮಿಲಿ ಜೋಡಿ ಬಂದಾಗ ನಿಮಗೂ ಇಲ್ಲಿ ಮೊಬೈಲ್ ನಾಟ್ ಅಲೌಡ್ ಇತ್ತಂದ್ರೆ ಇಲ್ಲಿ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಮೊಬೈಲ್ನ ಇಟ್ಟು ನೀವು ಹೋಗಿ ದೇವಸ್ಥಾನನ ಕೂಲಾಗಿ ನೋಡಿಕೊಂಡು ಹೊರಗೆ ಬರ್ಬೋದು. ಅಂದ್ರೆ ನಾವು ಇಲ್ಲಿ ಕೇಳಿದ್ವಿ ಯಾಕೆ ಮೊಬೈಲ್ ಫೋನ್ ಒಳಗೆ ಬಿಡ್ತಾ ಇಲ್ಲ ಅಂತೇಳಿ. ಸೊ ಕ್ರೌಡ್ ಜಾಸ್ತಿ ಇದೆ, ಎಲ್ಲರೂ ಮೊಬೈಲ್ ನೋಡ್ಕೊಂಡು ನಿಂತ್ಕೊತಾರೆ. ಆಮೇಲೆ ಯಾರಾದರೂ ಬೈ ಮಿಸ್ಟೇಕ್ ಶೂಟಿಂಗ್ ಮಾಡ್ತಾ ನಿಂತ್ಕೊಂಡಾಗ ಬಿದ್ರಂದ್ರೆ ಜನ ತುಳ್ಕೊಂಡು ಹೋಗೋ ಸಾಧ್ಯತೆ ಇರ್ತೈತಿ, ನುಗ್ಲಾಗೋ ಸಾಧ್ಯತೆ ಇರ್ತೈತಿ. ಅಷ್ಟೇ ಅಲ್ಲದೆ ಟೂರಿಸ್ಟರ್ಸು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊತ ಒಳಗೆ ನಿಂತ್ಕೊಂಡ್ರಂದ್ರೆ ಫೋಟೋ ವಿಡಿಯೋ ಅಂಥೇಳಿ ಹಿಂದೆ ಬರ್ತಕ್ಕಂಥ ಜನನ ಒಳಗೆ ಬಿಡೋಕ್ಕಾಗಲ್ಲ, ಅದು ಒಂದಿರ್ಬೋದು. ಆಮೇಲೆ ಸೆಕ್ಯೂರಿಟಿ ದೃಷ್ಟಿಯಿಂದನೂ ಇರ್ಬೋದು ಅಂತೇಳಿ ಅಲ್ಲಿ ಲೋಕಲಿಸ್ಟ್ ಹೇಳಿದ್ರು. ಸೊ ಅದಕ್ಕೆ ನಾವು ಮೊಬೈಲ್ ಫೋನ್ ನಾಟ್ ಅಲೌಡ್ ಇರೋದ್ರಿಂದ ದೇವಸ್ಥಾನನ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಮಗಂತಲ್ಲ, ಇಲ್ಲಿ ಯಾವ ಮೀಡಿಯಾದವ್ರು ಇರಲಿ, VIP ಯಾರಿಗೂ ಕೂಡ ಮೊಬೈಲ್ ಫೋನ್ ನಾಟ್ ಅಲೌಡ್ ಐತಿ. ಸೊ ನೀವು ಬರ್ರಿ, ನಿಮ್ಮ ಫ್ಯಾಮಿಲಿ ಜೋಡಿ ಬರೋವಂಥ ಜಾಗ ಬಂದು ನೀವು ರಾಮ ಮಂದಿರನ ಕಣ್ತುಂಬ ನೋಡ್ಬೋದು. ನೋಡ್ರಿ, ರೈಲ್ವೆ ಸ್ಟೇಷನ್ಗೆ ಹತ್ರನೇ ಐತಿ. ಬೈ ಟ್ರೈನ್ ಕೂಡ ನೀವು ಬರ್ಬೋದು. ಪೂರ್ತಿ ಆರ್ಕಿಟೆಕ್ಟ್ ಕಂಪ್ಲೀಟ್ ಆದಮೇಲೆ ನಾನು ಇನ್ನೊಮ್ಮೆ ಬರ್ತೀನಿ. ಬಂದಾಗ ಮೊಬೈಲ್ ಫೋನ್ ಅಲೌವ್ ಇತ್ತಂದ್ರೆ ನೀಟಾಗಿ ಶೂಟ್ ಮಾಡಿ ಮತ್ತೆ ಪೋಸ್ಟ್ ಮಾಡ್ತೀನಿ. ಬಟ್ ಇವತ್ತಂತೂ ನಮ್ಮ ಕನಸು ನನಸಾಗೈತಿ ಅಂತಲೇ ಹೇಳ್ಬೋದು. ಇಲ್ಲಿ ನನಗೆ ಹೆಂಗೆ ಅನ್ಸಾಕತ್ತಪ್ಪ ಅಂದ್ರೆ ಇವ್ನಿಗೆ ಒಳಗೆ ವೀಡಿಯೋ ಶೂಟಿಂಗ್ ಮಾಡಕ್ಕೆ ಬಿಡ್ಲಾರ್ದ ಚಲೋ ಆತಂತೇಳಿ ನಾಯಿಗಳು ಅಣಗಸಕತ್ತವನ ಅನ್ಸಕತ್ತೈತಿ. ಅದ ಫೀಲ್ ಆಗತೈತಿ. ನನಗೆ ಹಿಂಗೆ ಮಾಡತ್ತಾವ ನೀವು ಹೌದಂತಾವಲ್ಲ ಇವು. ಶ್ರೀರಾಮ ಮಂದಿರ ನೋಡ್ಕೊಂಡು ಬಂದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ ಸ್ಟ್ಯಾಚ್ಯೂ. ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋ ಥರ ಇಲ್ಲ, ಭಾಳ ಸ್ಮಾಲ್ ಸೈಜ್ ಐತದ. ನೋಡಿದ್ರೆ ಅದು ಫೋಟೋಸ್ ಔಟ್ಸೈಡಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದೈತಿ ಅನ್ಕೊಂತೀರಿ. ಕಾಣ್ತಿರೋದೇ ರಾಮ ಮಂದಿರ, ಬಟ್ ಅಲ್ಲೆಲ್ಲೂ ಸೆಲ್ಫೋನ್ಸ್ ನಾಟ್ ಅಲೌಡ್. ನಿಮ್ಮ ಗ್ಯಾಜೆಟ್ಸ್ನೆಲ್ಲ ಅಲ್ಲೇ ಇಸ್ಕೊತಾರೆ. ನೀವು ಅಲ್ಲಿ ಕೊಟ್ಬಿಟ್ಟು ನೀವು ಎಂಟ್ರಿ ತೊಗೋಬೇಕು, ಅದೆಲ್ಲ ಫ್ರೀ ಇರುತ್ತೆ. ಮತ್ತು ವಾಪಸ್ ಬಂದಿಂದ ನಿಮ್ಮ ಫೋನ್ ನಿಮಗೆ ಕೊಡ್ತಾರೆ. ತುಂಬ ಬ್ಯೂಟಿಫುಲ್ ಆಗೈತಿ. ಮತ್ತೊಮ್ಮೆ ರಾಮರಾಜ್ಯ ಮರುಕಳಿಸೈತೆ ಅನ್ನೋ ಅಷ್ಟು ಬ್ಯೂಟಿಫುಲ್ ಆಗೈತಿ ಅಲ್ಲಿಂದ ಒಳಗಿನ ಆರ್ಕಿಟೆಕ್ಟ್. ನಂಗೆ ತುಂಬ ಇಷ್ಟ ಆಯಿತು. ಆ ಕಂಬಗಳ ಮೇಲೆ ಕೆತ್ತಿರೋಂಥ ಕೆಲವೊಂದು ಸ್ಟ್ಯಾಚ್ಯೂಗಳು, ಕೆಲವೊಂದು ದೇವ್ರ ಮೂರ್ತಿಗಳು ಇನ್ನೇನು ಎದ್ದು ಬಂದು ಮಾತಾಡ್ತಾವೇನೋ ಅನ್ನೋಷ್ಟು ಚೆನ್ನಾಗದಾವು. ಸೊ ಅದನ್ನ ಕೈಯಿಂದ ಮುಟ್ಬೋದು. ಕೆಲವು ಜನ ಮುಟ್ಟಿ ಹಾಳು ಮಾಡಿದ್ದಾರೆ. ಆಮೇಲೆ ಕಂಬಗಳೊಳಗೆ ದುಡ್ಡನ್ನ ಎಲ್ಲಿ ಬೇಕಲ್ಲ ಎಷ್ಟು ಬಿಟ್ಟಿದ್ದಾರೆ ಅಲ್ಲಿ. ಸೊ ಮಾತ್ರ ಈ ರಾಮ ಮಂದಿರ ನೋಡಿದ್ದು ಒಂದು ಪುಣ್ಯ. ತುಂಬ ಬ್ಯೂಟಿಫುಲ್ ಆಗೈತಿ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ವರ್ಕ್ ಇನ್ನೂ ಆನ್ಗೋಯಿಂಗ್ ಐತಿ. ಫುಲ್ ಕಂಪ್ಲೀಟ್ ಆದಮೇಲೆ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ನೀವು.
ಬಟ್ ಭಾಳ ಆತ್ರ ಇರ್ತೈತಿ, ನಾನು ನೋಡಲೇಬೇಕು, ಕನಸ್ನಾಗ ರಾಮ್ ಬಂದಾನ ಅನ್ನೋರು ಬಂದು ನೋಡ್ರಿ. ಬಟ್ ಚೆನ್ನಾಗೈತೆ ಮಂದಿರಕ್ಕೆ ಭದ್ರತೆ ನೋಡ್ರಿ. ಎಲ್ಲ ಕಡೆನೂ ಗನ್ಮ್ಯಾನ್ಗಳೇ ಇದ್ದಾರೆ ಇಲ್ಲಿ. ಎಲ್ಲ ಆರ್ಮಿ ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರ ಕಡೆನೂ ಗನ್ ಐತಿ ಇಲ್ಲಿ. ಸೊ ನಿರ್ಭೀತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಯಾವ ಟೈಮಲ್ಲಿ ಏನಾಗುತ್ತೆ ಮುಂಜಾಗ್ರತಾ ಕ್ರಮ ತಗೋಬೇಕಂತೇಳಿ ಆಲ್ರೆಡಿ ದೇ ಆರ್ ವೇರ್ ದ ವೆಪನ್ ಆ್ಯಂಡ್ ದೇ ಆರ್ ಸ್ಟ್ಯಾಂಡಿಂಗ್ ವಿತ್ ಪೊಸಿಷನ್. ಇಲ್ಲಷ್ಟೇ ಅಲ್ಲ, ಪ್ರತಿ ಹೆಜ್ಜೆಗೂ ಇದ್ದಾರೆ ಇಲ್ಲಿ ಗನ್ಮ್ಯಾನ್ಗಳು. ಭಾಳ ಟೈಟ್ ಸೆಕ್ಯೂರಿಟಿ ಐತಿ ನಮ್ಮ ಶ್ರೀರಾಮ ಮಂದಿರಕ್ಕೆ. ನಿಮ್ಗೊಂದು ಬ್ಯೂಟಿಫುಲ್ ಆರ್ಕಿಟೆಕ್ಟ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ರಾಮ ಮಂದಿರ ಡಿಸೈನ್ ಒಳಗೆ ರೈಲ್ವೆ ಸ್ಟೇಷನ್ ಐತಿ. ಇಲ್ಲಿ ಏರ್ಪೋರ್ಟ್ ಇದ್ದಂಗಿತ್ತು. ಇದೇ ಹಿಂಗೈತೆ ಅಂದ್ರೆ ಅದಿನ್ನ ಹೆಂಗಿರ್ಬೇಡ ಅಂದ್ರೆ ಅದನ್ನ ನೀವೆಲ್ಲರೂ ಬಂದು ನೋಡಿ. ಅದ್ರಾಗ ಏನೈತಿ ಅನ್ನೋದು ಬಂದು ನಮ್ಗೆ ಹೇಳ್ರಿ. ಅದು ಈ ಆರ್ಕಿಟೆಕ್ಟ್ ಒಳಗ ಒಂದು ಅಬ್ಸರ್ವ್ ಮಾಡ್ರಿ, ಶ್ರೀರಾಮಂದು ಕಿರೀಟದ ಮಾಡೆಲ್ನಾಗನ ಅದ್ರದ್ದು ಕಳಸ ಮಾಡಿದಾರೆ ನೋಡ್ರಿ. ರೈಲ್ವೆ ಸ್ಟೇಷನ್ ಇದು ಅಯೋಧ್ಯ ಧಾಮ್ ಜಂಕ್ಷನ್. ನೀವು ಟ್ರೈನ್ಯಾಗ ಅಯೋಧ್ಯ ಧಾಮ್ ಜಂಕ್ಷನ್ಗೆ ಬಂದ್ರಿ ಅಂದ್ರೆ ನೀವು ಸೀದಾ ರಾಮ ಮಂದಿರಕ್ಕೆ ಹೋಗ್ಬೋದು. ಹಾಯ್, ನಮ್ಮ ಹುಡುಗಗೆ ಒಂದು ಕೆಲಸ ಕೊಟ್ಟಿನಿ, ಮಾಡಕತ್ತಾನೆ. ತೆಗಿಯೋ, ನಾ ಮಲ್ಕೊಳಕ್ಕಾಗಲ್ಲ, ಓಡ್ಸ. ಎಲ್ಲ ಹೋಯ್ತಲ್ಲ ನೋಡಿ, ಒಂದು ಹಾರಾಡ್ತೈತಿ ನೋಡಿ. ಗೆಸ್ ಮಾಡ್ರಿ ಏನ್ ಮಾಡಕತ್ತಾನಂತ. ತುಂಬಾ ದೊಡ್ಡ ಕೆಲಸ ಇತ್ತು. IAS IPS ಯಾರು ಮಾಡಲ್ಲ, ಕಚ್ಚಿಸ್ಕೊಂಡು ಸುಮ್ಮನಿರ್ತಾರ. ಅಲ್ಲಿ ಡೋರ್ ತೆಗಿಬೇಡ ಅಂದ್ರೆ ತೆಗ್ದಾನ ಸೊಳ್ಳಿ ಬಂದವು, ಸೊಳ್ಳಿ ಹೊಡಿ ಅಂತ. ನೋಡ ಏಯ್, ನಾನು ನೋಡು ಕಚ್ ತಂದು ಮಾತ್ರ ಬಿಡಂಗಿಲ್ಲ. ಇಲ್ಲಿ ಹಾರಾಡ್ತೈತಿ ನೋಡಿ, ಲೈಟ್ ಹಾಕಿನಿ ಹೊಡಿಯೋದು. ನಿಂದೆ ಕೆಲಸ ಅದು, ನೀನೇ ಬಿಟ್ಟಿದ್ದ ಅವನೊಳಗೆ. ಆ ಗುಂಪಲ್ಲಿ ನಾವು ಸೇರ್ಕೊಂಡು ಊಟ ಮಾಡ್ಬಿಟ್ರೆ ಕೊಡ್ತಾರ ಅವ್ರು ಅವ್ರೇನಲ್ಲ. ಹಾಯ್, ಶ್ರೀರಾಮ ಜನ್ಮಭೂಮಿ ಅಯೋಧ್ಯ ನೋಡ್ಕೊಂಡು ಈಗ ನಾನು ಇವನು ಹೊರಗೆ ಬಂದ್ವಿ. ಹೊರಗೆ ಬಂದ್ಮೇಲೆ ಬೆಂಗಳೂರಿನ ಒಬ್ಬ ಯಾವ ಸಿಕ್ಕಿದ್ದ, ಅವ ಇಲ್ಲ ಕೆಲವೊಂದು 2 ಪ್ಲೇಸ್ ಹೇಳಿದ. ಐ ಥಿಂಕ್ ಕಂಪೇರಿಂಗ್ ಟು ಕರ್ನಾಟಕ ಟೂರಿಸಮ್ ಟು UP ಟೂರಿಸಮ್, ಕರ್ನಾಟಕ ಇಸ್ ಬ್ಯೂಟಿಫುಲ್. ಸಿಗ್ತಾನೆ ಅಲ್ಲಿ ಟ್ರಕ್ ಡ್ರೈವರ್ ನಮ್ಮ ನೋಡಿ ಹಾಯ್ ಮಾಡತ್ತಾರೆ ವಿಡಿಯೋ ಮಾಡ್ತಿರೋದಕ್ಕೆ. ಕರ್ನಾಟಕ ಟೂರಿಸಮ್ ಇಸ್ ವೆರಿ ಬ್ಯೂಟಿಫುಲ್. ಆಮೇಲೆ ನೀವು ಇಲ್ಲಿ ಈ ಸ್ಟೇಟಲ್ಲಿ ನೀವು ಎಲ್ಲೇ ಹೋದ್ರು ನಿಮ್ಗೆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಇರಂಗಿಲ್ಲ. ನಮ್ಮವ್ರು ಯಾರಾದ್ರೂ ಇಲ್ಲಿ ಮಠ ಕಟ್ಟಿದ್ರು ಅಂದ್ರೆ, ನಮ್ಮವ್ರು ಯಾರಾದ್ರೂ ಇಲ್ಲಿ ಒಂದೇನೋ ಸಂಘಟನೆ ಆ ಥರ ಏನಾದ್ರು ಕಟ್ಟಿದ್ರೆ ಅವರು ಊಟ ಕೊಡ್ತಿರ್ತಾರ. ಅದಕ್ಕೆ ಇಲ್ಲಿ ಟೆಂಪಲ್ಗೆ ಏನು ಸಂಬಂಧ ಇರಂಗಿಲ್ಲ. ಇಲ್ಲಿ ಪ್ರವಾಸಿಗರಿಗೆ ಹೆಲ್ಪ್ ಆಗ್ಲಿ ಅಂತ ಕೊಡ್ತಿರ್ತಾರ ಅಷ್ಟೇ. ಆಮೇಲೆ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಆರ್ಕಿಟೆಕ್ಟ್ ವೆರಿ ಸೂಪರ್ ಅಂಡ್ ಫ್ಲೂಯೆಂಟ್, ಖತರ್ನಾಕ್ ಐತಿ. ಅದು ನಮ್ಮ ಹುಡುಗ ಎಲ್ಲಿಗೆ ಹೋಗ್ಬೇಕಂತ ಹಾಕತ್ತಾನ, ಇಡೀ ಇಂಡಿಯಾನ ತೋರ್ಸಾತ ನೋಡ್ರಿ. ನಾವಿರೋ ಜಾಗ ತೋರ್ಸಿಗ, ನಾವಿರೋದು ಇಲ್ಲಿ. ಹಾ ಆಯ್ತಾ, ಚಿಕ್ಕದ್ ಮಾಡು. ಇಲ್ಲಿಂದ ಇಲ್ಲಿಗೆ ಹೋಗಲಿ, ಇಲ್ಲಿಗೆ ಇನ್ನು ಅರ್ಧ ಇಂಡಿಯಾ ಮುಗ್ದೈತೇನೀಗ. ಅರ್ಧ ಗಂಟೆ ಮತ್ತು ಇಲ್ಲಿಗೆ ಹೋಗ್ಬೇಕಂದ್ರೆ ಹತ್ರನ ನಾವಿರೋದು ನೇಪಾಳ. ಇಲ್ಲಿ ಡೀಸೆಲ್ ಪ್ರೈಸ್ 88 ರೂಪೀಸ್ 32 ಪೈಸಾ ಐತೆ. ಇದಿಷ್ಟು ಫಸ್ಟ್ ಪ್ರಯಾಗ್ರಾಜ್, ನೆಕ್ಸ್ಟ್ ವಾರಣಾಸಿ, ಲಾಸ್ಟಿಗೆ ನಾವು ಶ್ರೀರಾಮ ಜನ್ಮಭೂಮಿ ಆಗಿರ್ತಕ್ಕಂಥ ಅಯೋಧ್ಯ ಪ್ರವಾಸದ ಒಂದು ವಿಡಿಯೋ. ನೆಕ್ಸ್ಟ್ ನಾವು ರಿಟರ್ನ್ ಟು ಬ್ಯಾಂಗ್ಳೂರ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾಕಂದ್ರೆ 4000 ಕಿಲೋಮೀಟರ್ ರಿಟರ್ನ್ ಜರ್ನಿ ಮಾಡೀವಿ. ಸೊ ಅಲ್ಲೂ ಕೆಲವೊಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಡೆದವು. ಸೊ ಅದನ್ನು ಕೂಡ ನೋಡ್ರಿ. ನಾವು ರಿಟರ್ನ್ ಹೋಗಬೇಕಾದ್ರೆ ಆ ಕಡೆಯಿಂದ ಬರೋ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡ್ತಾಯಿದ್ರು. ಸೊ ಅದನ್ನು ಶೂಟ್ ಮಾಡೀನಿ. ಆಮೇಲೆ ಈಗ ಅಯೋಧ್ಯೆಗೆ ಬಿಡ್ತಾ ಇಲ್ಲಂತ ನಮ್ಮದು ದರ್ಶನ ಮುಗಿದ್ಮೇಲೆ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತ. ನನ್ನ ಚಾನಲ್ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.